ಖುಷಿ ಆಯ್ತು. ನೀವೇ ನಮ್ಗೆ ಮೊದಲನೇ ಆಡಿಯನ್ಸ್. ಲೋ ನವೀನನ ನೋಡಿರುವಂತ ಅಭಿಮಾನಿ ದೇವರುಗಳು ನೀವು. ಲೋ ನವೀನ ಎಲ್ಲಾರು ಬಂದಿದ್ದು ಬಹಳ ಖುಷಿ ಆಯ್ತು. ನೀವೇ ನಮ್ಗೆ ಮೊದಲನೇ ಆಡಿಯನ್ಸ್. ಲೋ ನವೀನನ ನೋಡಿರುವಂತ ಅಭಿಮಾನಿ ದೇವರುಗಳು ನೀವು. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಹೊರಗಿನ ಪ್ರಪಂಚಕ್ಕೆ ಈ ಸಿನಿಮಾ ಬಗ್ಗೆ 4 ಮಾತಾಡಿ ಇನ್ನೂ ಹೆಚ್ಚು ಜನ ಈ ಸಿನಿಮಾನ ನೋಡ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಲೋ ನವೀನ ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿ ಸುಮಾರು ದಿನ ಆಗಿತ್ತು ಈ ಥರದ ಒಂದು ಲೈಟ್ ಕಾಮಿಡಿ ಅಂದರೆ ಸಿಟ್ ಕಾಮ್ಸ್ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ನೋಡ್ದಂಗೆ ಆಯಿತು. ಆದರೆ ಅದರಲ್ಲಿ ವಿಶೇಷತೆ ಏನು ಅಂತಂದರೆ, ಹಾಸ್ಯ ಅಂತಂದರೆ ಬರೀ ತೆಳು ಹಾಸ್ಯ ಮಾತ್ರ ಅಲ್ಲ, ಒಂದು ಪ್ರಾದೇಶಿಕತೆ, ಅದರ ಭಾಷೆ, ಅದರ ಸೊಗಡು ಮತ್ತು ಅದರ ವೈವಿಧ್ಯಮಯತೆ ಅಂತ ಹೇಳ್ತೀವಲ್ಲ, ಆ ಒಂದು ಪ್ರಾಂತ್ಯದ ಇಡೀ ಭಾಷೆಯ ಮತ್ತು ಜನಜೀವನದ, ಅದು ಯುವಕರ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋ ಎಷ್ಟು ನ್ಯಾಚುರಲ್ ಆಗಿ ಅಂತಂತಂದರೆ, ನಮ್ಮ ಅಕ್ಕಪಕ್ಕದ ತಮಿಳು, ಕೇರಳ ಈ ಥರ ಸಿನಿಮಾಗಳಲ್ಲಿ ಬರೋ ಹಾಗೆ ತುಂಬ ನ್ಯಾಚುರಲ್ ಆಗಿ ಇದನ್ನು ಕಂಟೆಂಟ್ನ ಮತ್ತು ಇದನ್ನು ಹಿಡಿದಿದ್ದಾರೆ. ಇಡೀ ತಂಡ ಹಾಗೆ ನೋಡ್ತು ಅಂತಂದರೆ ಅದಕ್ಕೆ ತುಂಬ ಅಭಿನಂದನಾರ್ಹರು. ಯಾಕೆಂತಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ಒಂದು ಯಶಸ್ಸು ಸಿಗ್ತಿಲ್ಲ ಅನ್ನೋಂಥ ನಿರಾಸೆಗಳ ನಡುವೆನೂ ಕೂಡ ಇದು ಜನ ಯಶಸ್ಸು ಕೊಡಬೇಕು ಅಂತ. ಯಾಕಂತಂದರೆ ಇಷ್ಟೊಂದು ಲೈಟಾಗಿ ಹಾಸ್ಯಮಯವಾಗಿ ಒಂದು ಬದುಕನ್ನ, ಜನಜೀವನವಂತ ಮತ್ತು ಯುವಕರ ಸಮಸ್ಯೆಯನ್ನು, ಯಾಕೆಂದರೆ ನೋಡಿ ಇವತ್ತು ಹಳ್ಳಿ ಬಿಟ್ಟು ನಗರಕ್ಕೆ ಬರಲಿಲ್ಲ ಅಂದರೆ ಎಣ್ಣೆ ಸಿಗಲ್ಲ ಅನ್ನೋ ಸ್ಥಿತಿ ಬಂದಿದೆ. ಅದು ದೊಡ್ಡ ಸಮಸ್ಯೆ, ಈ ಸಮಾಜದ ದೊಡ್ಡ ಸಮಸ್ಯೆ. ಅದು ಈ ಸಿನಿಮಾದಲ್ಲಿ ತುಂಬ ಗಟ್ಟಿಯಾಗಿ ಕಾಣುತ್ತೆ. ಆದರೆ ಅದು ಹಾಸ್ಯದ ಮೂಲಕವಾಗಿ ಕಾಣುತ್ತೆ. ಬಹುಶಃ ಇಲ್ಲಿರೋರಿಗೂ ಕೂಡ ಸಮಸ್ಯೆ ಆಗಿರ್ಬೋದು ಅಂತ, ಎಲ್ಲರಿಗೂ ಕೂಡ ನಗರಕ್ಕೆ ಬಂದ ಮೇಲೆ ಅವ್ರಿಗೆ ಹೆಣ್ಣು ಸಿಗೋದು ಅಂತ. ಅವ್ರ ಮನೆಯಲ್ಲಿ ನಗರದಿಂದ ಫ್ರಿಜ್ಜು ಟಿ ವಿ ಬಂದ ಮೇಲೆ ಅಲ್ಲಿ ಹೆಣ್ಣು ಅವ್ರ ಮಾವನೇ ಹೆಂಗೆ ಒಪ್ತಾರೋ ಹಾಗೆ ಅಂತ. ಇಂಥ ಸಂದರ್ಭದಲ್ಲಿ ಈ ಥರ ಒಂದು ವಸ್ತುವನ್ನು ಇಟ್ಕೊಂಡು ಈ ಅಲ್ಲಿಯ ನೈಜ ಜನಜೀವನವನ್ನು ಇಟ್ಕೊಂಡು ಅವರ ಬಟ್ಟೆ ಗಿಟ್ಟೆ ಅಲ್ಲಿ ಸುತ್ತಮುತ್ತ ಕಲಾವಿದರು ಕೂಡ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂತಂದರೆ ತುಂಬ ಸಹಜವಾಗಿ ಮಾಡಿದ್ದಾರೆ. ಇಡೀ ತಂಡ ಮತ್ತೊಮ್ಮೆ ಅಭಿನಂದನಾರ್ಹರು. ಪ್ರೇಕ್ಷಕರು, ಕನ್ನಡದ ಪ್ರೇಕ್ಷಕರು ಈ ಥರ ಸಿನಿಮಾಗಳಿಗೆ ಬಂದು ಪ್ರೋತ್ಸಾಹ ಮಾಡಿ ಈ ಸಿನಿಮಾನೂ ಗೆಲ್ಲಿಸಬೇಕು. ಮತ್ತು ಈ ಥರದ ನವೀನ್ ಸಜ್ಜು ಹೊಸ ನಾಯಕ ನಟನಾಗಿ ಎಂಟ್ರಿ ಆಗಿದ್ದಾನೆ. ಮತ್ತು ಅವನ ಜೊತೆ ಮಾಡಿರೋ ಸ್ನೇಹಿತರು ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ಹೊಸಬ್ರೆ. ಅದರಿಂದ ಈ ಥರಕ್ಕೆ ಎಲ್ಲರೂ ಉತ್ತೇಜನ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಜನತೆಯನ್ನು ಮತ್ತೊಮ್ಮೆ ಕೇಳ್ಕೊತೀನಿ. ನಮಸ್ಕಾರ. ಚೆನ್ನಾಗಿ ಮಾಡಿದ್ದಾರೆ, ಕಾಮಿಡಿ ತುಂಬ ಚೆನ್ನಾಗಿದೆ, ಎಲ್ಲ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಲ್ಲ ಹೊಸಬ್ರು ಪ್ರತಿಭೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ, ಸಿಂಪಲ್ ಆಗಿ ಆ್ಯಂಡ್ ನಮ್ಮ ಹಳ್ಳಿ ಸೊಗಡಲ್ಲಿ ಚೆನ್ನಾಗಿದೆ. ಇಷ್ಟು ದಿವಸ ಬರೀ ಫೈಟಿಂಗ್ ಅದು ನೋಡಿದ್ರೆ ಆಸಮ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಯಿತು. ಲ್ಯಾಂಗ್ವೇಜು ಇಂದ ಹಿಡಿದು ಎಲ್ಲಾನು ಮಾರಲ್ಲು ಇದೆ ಅದರಲ್ಲಿ, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಇರುತ್ತೆ, ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಎಂಡಿಂಗ್ಗೆ. ರಿಯಲಿ ಸೂಪರ್ ಮೂವಿ ಸರ್. ಯಾಕಂದರೆ ಇದರಲ್ಲಿ ಏನಾಗಿದೆ, ಫ್ಯಾಮಿಲಿ ಎಂಟರ್ಟೈನರ್ ಅಂತ ಅನ್ಬೋದು. ಯಾಕಂದ್ರೆ ಒಂದು ಹಳ್ಳಿ ಸೊಗಡದ ಮೂವಿ ಇದು. ಮೂವಿಲಿ ಸಾಂಗ್ಸ್ ಆರ್ ಗುಡ್, ಆಮೇಲೆ ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ಆ್ಯಕ್ಟಿಂಗ್ ಆಫ್ ನವೀನ್ ಸಜ್ಜು ತುಂಬ ಚೆನ್ನಾಗಿದೆ, ಇವನ್ ಹೀರೋಯಿನ್ ಚೆನ್ನಾಗಿದೆ. ಆನ್ ದ ಹೋಲ್ ದ ಫಿಲ್ಮ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ. ಎಲ್ಲರೂ ಬಂದು ಒಂದ್ಸಲಿ ನೋಡಿ, ಥಿಯೇಟರ್ ಬಂದು. ಎಸ್, ಡೈರೆಕ್ಷನ್ ಚೆನ್ನಾಗಿದೆ, ಆಮೇಲೆ ಹಾಡುಗಳದ್ದು ಸೂಪರ್ ಸಾಂಗ್ಸ್. ವೆರಿ ಬ್ಯೂಟಿಫುಲ್ ಮೂವಿ, ಸಕ್ಸಸ್ ಇದೆ, ಚೆನ್ನಾಗಿ ಓಡುತ್ತೆ, ಎಲ್ಲ ಚೆನ್ನಾಗಿದೆ, ಕಾಮಿಡಿ ಇದೆ, ಎಲ್ಲ ಚೆನ್ನಾಗಿದೆ. ನನಗೆ ಹೀರೋದು ಇಷ್ಟ ಆಯಿತು, ಹೀರೋಯಿನ್ದು ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು, ಡೈರೆಕ್ಷನ್ನು ಇಷ್ಟ ಆಯಿತು, ಎಲ್ಲ ಇಷ್ಟ. ಸೀನ್ರೀಸು ತುಂಬ ಚೆನ್ನಾಗಿದೆ, ಸಾಂಗ್ಸ್ ಅಂತೂ ಬಿಡಿ, ನವೀನ್ ಸಜ್ಜಾದಂತೂ ತುಂಬ ಚೆನ್ನಾಗಿರುತ್ತೆ. Really good. Yeah, it was my first time. It was really good. Yeah, how do you like the songs and acting of the hero? I will watch movie before. And it was fun. It was very comic. You laughed a lot, yeah. Yeah, like what kind of movies do you like to watch? I like comedy movies. Yeah, this was your first movie in Kannada, right? No, my second. Oh, was it? Second. Actually, nice.